ಹಲೋ ಹಾಯ್ ನಮಸ್ತೆ. ನಾನು ಗೀತಾ ಸಕ್ರಾಯಪಟ್ಟಣ. ನಾನಿವತ್ತು ಕಡಲೆಕಾಯಿ ತೊಗೊಂಬಂದಿದ್ದೀನಿ. ಅಂದರೆ ಹಸಿ ಕಡಲೆಕಾಯಿ ಮಾರ್ತಾಯಿದ್ರು. ನನಗೆ ತುಂಬ ಇಷ್ಟ, ಹಸಿ ಕಡಲೆಕಾಯಿ ಅಂದರೆ ತುಂಬ ತುಂಬ ಇಷ್ಟ. ಇದರಲ್ಲಿ ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅಂದರೆ ಇದು ಬರೀ ಹಸಿ ಕಡಲೆಕಾಯಿ ಬೇಯಿಸ್ಕೊಂಡು ಅಥವಾ ಕುಸುಕೊಂಡು ತಿನ್ನೋದು ಉಪ್ಪಾಕೊಂಡು ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಈ ಥರ ನೆನೆಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಯಾಕೆಂದರೆ ಮಣ್ಣಿರುತ್ತೆ ಹಸಿ ಕಡಲೆಕಾಯಿ ಅಲ್ವಾ. ನಾನು ನೋಡಿ 4 ಬಾರಿ ವಾಶ್ ಮಾಡಿದ್ದೀನಿ, ಆದರೂ ಸಹ ಇಷ್ಟು ಮಣ್ಣಿದೆ. 4-5 ಸತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ಈ ಥರ ತೆಕ್ಕೊಂಡು ಎಷ್ಟು ವಾಶ್ ಮಾಡಿದ್ರೂ ಸಹ ಬರ್ತಾನೆ ಇರುತ್ತೆ ಮಣ್ಣೊಂದು ಇದೆಲ್ಲ. ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ನಾನು ನೀಟಾಗಿ ವಾಶ್ ಮಾಡಿ ಎಲ್ಲ ಎತ್ಕೊಳ್ತಾ ಇದ್ದೀನಿ. ಎಷ್ಟು ಮಣ್ಣಿದೆ, ಎಷ್ಟು ಕಲರ್ ಇದೆ ನೋಡಿ ನೀರು. ಆದರೆ ನನ್ನ ಚಾನಲ್ ಯಾರನ್ನು ಹಾಗೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಇನ್ನೊಬ್ಬರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ನಾನೀಗ ಕಡಲೆಕಾಯಿನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾಯಿದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟೊಂದು ಕಡಲೆಕಾಯಿ ತೊಗೊಂಡು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ, ಸಾಕು. ಬೇಗ ಬೆಂದ್ಬಿಡುತ್ತೆ. ಒಂದು ವಿಷಲ್ ಹಾಕ್ಸಿ ಸ್ವಲ್ಪ ವಿಷಲ್ ಎತ್ತಿದ್ರೂ ಸಾಕು, ಬೆಂದಿರುತ್ತೆ ಕಡಲೆಕಾಯಿ. ಹಸಿ ಕಡಲೆಕಾಯಿ ಅಲ್ವಾ, ಬೇಗ ಬೇಯುತ್ತೆ. ಈ ಥರ ಮಾಡಿಕೊಂಡು ನಾನು ಸ್ವಲ್ಪ ಒಂದು ಕಾಫಿ ಕಪ್ಪಲ್ಲಿ ಒಂದು ಕಪ್ಪು ನೀರು ಹಾಕಿ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿಟ್ಟಿದ್ದಂಥ ಸುಲಿದಿರೋ ಅಂಥ ಕಾಳು ಇದು ಸುಲಿದಿರೋ ಅಂಥ ಕಾಳಿಲ್ಲ ಅಂತಂದರೆ ನೀವು ಮಾಮೂಲಿ ಒಣ ಶೇಂಗಾ ಬೀಜ ಇರುತ್ತಲ್ಲ, ಅದರಲ್ಲೂ ಸಹ ನೀವು ನೆನೆಸ್ಬಿಟ್ಟು ಒಣ ಶೇಂಗಾ ಬೀಜನ ನೆನೆಸ್ಬಿಟ್ಟು ಸಹ ಮಾಡ್ಕೋಬೋದು. ಈ ಥರದ್ರಲ್ಲಿ ನಾನಿಲ್ಲಿ ಹಸಿ ಕಡಲೆಕಾಯಿ ಸಿಗ್ತಲ್ಲ, ಹಾಗಾಗಿ ಹಸಿ ಕಡಲೆಕಾಯಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಸಾಲ ಆಗಿರೋದ್ರಿಂದ ಮಸಾಲ ಶೇಂಗಾ ಆಗಿರೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ನಾನು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಉದ್ದದಾಗಿ ಹೆಚ್ಕೊಳ್ಳಿ, ತೆಳುವಾಗಿ ಚೆನ್ನಾಗಿರುತ್ತೆ. ಹಾಗೆ ನಾನು ಇದಕ್ಕೆ ಸ್ವಲ್ಪ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. 1-2 ಟೀ ಸ್ಪೂನಷ್ಟು, ಜಾಸ್ತಿ ಆಯಿಲ್ ಬೇಡ. ಅದಾದ ನಂತರ ನಾನು ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ, ಉದ್ದುದಕ್ಕೆ ಈರುಳ್ಳಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಬಾಯಿಗೆ ಸಿಗೋಂಗಿರ್ಬೇಕು, ಆವಾಗ ಚೆನ್ನಾಗಿರುತ್ತೆ. ಶೇಂಗಾ ಜೊತೆಗೆ ಮಸಾಲ ಶೇಂಗಾ ಅಲ್ವಾ, ಹಾಗಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ನಮಗೆ ಬಾಡ್ಕೊಳ್ಳಿ. ನೋಡಿ, ನನಗೆ ಈರುಳ್ಳಿಗೆ ಈ ಥರ ಕಲರು ಸ್ವಲ್ಪ ಚೇಂಜ್ ಸಾಕು. ಜಾಸ್ತಿ ಏನು ಬೇಯಿಸೋದೇನು ಬೇಡ. ಈರುಳ್ಳಿ ಅಥವಾ ಆಗಲಿ ಟೊಮೊಟೊನ ಆಗಲಿ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ. ಮಾಮೂಲಿ ಸ್ವಲ್ಪ ಅದು ಆಯಿಲಲ್ಲಿ ಇದಾದರೆ ಸಾಕು, ಬಿಸಿಲಿ ಸ್ವಲ್ಪ ಅದು ಹುರ್ಕೊಂಡ್ರೆ ಸಾಕು. ನಮಗೆ ಜಾಸ್ತಿ ಬೇಯಿಸಿದ್ರೆ ಅಷ್ಟು ಚೆನ್ನಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಅದಾದ ನಂತರ ನಾನಿಲ್ಲಿ ಟೊಮೊಟೊನ ಸಹ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ಈಗ ಶೇಂಗಾ ಬೀಜಕ್ಕೆ ಮಸಾಲೆ ಏನೇನು ಹಾಕೋದು ನೋಡ್ಕೊಂಬರೋಣ ಬನ್ನಿ. ನಾನು ಶೇಂಗಾ ಬೀಜ ಸುಲಿದಿಟ್ಟಿದ್ನಲ್ಲ, ಆ ಶೇಂಗಾ ಬೀಜಕ್ಕೆ ಇದು ಉಪ್ಪು ಆಲ್ರೆಡಿ ಇರುತ್ತೆ. ನಾವು ಯಾಕೆ ಉಪ್ಪು ಹಾಕಿ ಬೇಯಿಸಿರ್ತೀವಿ. ಬೇಕು ಅಂದರೆ ನಾವು ಈರುಳ್ಳಿ ಟೊಮೊಟೊ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಖಾರದ ಪುಡಿ, ಒಂದು 1/2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರು. ನಾನಿಲ್ಲಿ ಒಂದು ಮಸಾಲೆ ಮಾಡಿಟ್ಟು ರೆಡಿಮೇಡ್ ಇಟ್ಕೊಳ್ತೀನಿ. ಏಕೆಂದರೆ ಇದು ಶುಂಠಿ ಬೆಳ್ಳುಳ್ಳಿ ಬೇರೆ ಇದಕ್ಕೂ ಹಾಕೋದಕ್ಕೆ ಚೆನ್ನಾಗುತ್ತೆ. ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿಕಾಯಿ, ಪುದೀನ, ಕೊತ್ತಂಬರಿನ ಮಸಾಲೆ ಮಾಡಿ ಎತ್ತಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೇನೆ. 1 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತೀನಿ. ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡಿದ್ದೀನಲ್ಲ, ಹಾಗಾಗಿ ಜಾಸ್ತಿ ಕ್ವಾಂಟಿಟಿಲಿ ತಗೊಂಡ್ರೆ ಮತ್ತೊಂದು ಸ್ವಲ್ಪ ಬೇಕಂದರೆ ಹಾಕೋಬೇಕಾಗತ್ತೆ, ಖಾರಕ್ಕೆ ತಕ್ಕನಾಗಿ ನೋಡಿಕೊಂಡು. ಇಷ್ಟೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇಷ್ಟೊಂದು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದು. ಕಾಳಿಗೆಲ್ಲ ನೀಟಾಗಿ, ಅಂದರೆ ಶೇಂಗಾ ಕಾಳಿಗೆ ಚೆನ್ನಾಗಿ ಹಿಡಿಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಾಗ ಅವಾಗೇ ತುಂಬ ಟೇಸ್ಟ್ ಬರುತ್ತೆ. ಇದು ಮಸಾಲ ಶೇಂಗಾ ಆಗಿರೋದ್ರಿಂದ ತುಂಬ ಈ ಥರ ಎಲ್ಲ ಕಾಳಿಗೆಲ್ಲ ನೀಟಾಗಿ ಹಿಡಿಬೇಕು. ಆವಾಗ ನಾವು ಏನು ಒಗ್ಗರಣೆ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ, ಈರುಳ್ಳಿ ಮತ್ತು ಟೊಮೊಟೊ ಅರೆ ಇದು ಮಾಡಿಕೊಂಡು ಇದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊಂಡು ಅಷ್ಟಕ್ಕೆ ಮಾತ್ರ ಆಗೋಂಗೆ ನಾವು ಮಿಕ್ಸ್ ಮಾಡಿಕೊಂಡು ಈಗ ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಮಸಾಲೆ ಕಾಳನ್ನ ನಾವು ಸೇರಿಸ್ಕೊಳ್ಳೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಕಾಫಿ ಟೀ ಜೊತೆ, ಸ್ನ್ಯಾಕ್ಸ್ ಜೊತೆ ಸಖತ್ತು ಟೇಸ್ಟಿಯಾಗಿರುತ್ತೆ. ಏನಾರು ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದಾಗ ವೆರೈಟಿಯಾಗಿ ಒಂದೇ ಥರ ಬಜ್ಜಿ ಅದು ಇದು ಮಾಡ್ಕೊಂಡು ತಿಂತಾ ಇರ್ತೀವಿ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲ ಶೇಂಗಾ.
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಂದು ನಾನು ಮೊಸರು ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತೀನಿ. ರೈಸ್ ಜೊತೆಗೂ ಸಹ ಪಕ್ಕದಲ್ಲಿ ತುಂಬ ಟೇಸ್ಟ್ ಕೊಡುತ್ತೆ. ಒಂಥರ ಪಲ್ಯ ಥರ ಮಸಾಲೆ ಅಲ್ವಾ, ತುಂಬ ಟೇಸ್ಟ್ ಇರುತ್ತೆ. ಮತ್ತು ಸ್ನ್ಯಾಕ್ಸ್ ಜೊತೆನೂ ಸಹ ಹಾಗೆ ತಿನ್ಬೋದು, ಚೆನ್ನಾಗಿರತ್ತೆ. ನೋಡಿ ನನಗೆ ಆಲ್ಮೋಸ್ಟ್ ರೆಡಿ ಆಯಿತು. ಸಾಕು ಇಷ್ಟೇ, 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ನಮ್ಗೆ ಏನು ಮಾಡಬೇಕು, ಅದು ಹೆಚ್ಕೋಬೇಕು ಇದು ಹೆಚ್ಕೋಬೇಕು, ಯಾವ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರೋಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಬೇಗ ಫಾಸ್ಟಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಸಹ ಮಾಡ್ಕೋಬೋದು. ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನನಗೆ ಆಲ್ಮೋಸ್ಟ್ ರೆಡಿ ಆಯಿತು. ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿರುತ್ತೆ. ಮತ್ತು ಅದು ಅರೋಮೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಲೈಟಾಗಿ, ಜಾಸ್ತಿ ಹಾಕ್ಕೋಬಾರ್ದು, ಲೈಟಾಗಿ ಹಾಕ್ಕೋಬೇಕು. ಅದೊಂಥರ ನಾನಿಲ್ಲಿ ಸರ್ವ್ ಮಾಡೋಕ್ಕೆ ಅದ ನಂತರ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ರೆಡಿ ಆಯಿತು. ನನಗೆ ಮಸಾಲ ಶೇಂಗಾ ರೆಡಿ. ಕಾಫಿ, ಟೀ, ಮೊಸರು ಅನ್ನ, ಚಿತ್ರಾನ್ನ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಮೊಸರು ಅನ್ನಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಕಾಫಿ, ಟೀ, ಮೊಸರು ಅನ್ನಕ್ಕೆ ಫುಲ್ ಟೇಸ್ಟ್ ಇರುತ್ತೆ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ನನಗೆ ರೆಡಿ ಆಯಿತು. ಹಾಗೆ ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ಚಾನಲ್ ಯಾರೆಲ್ಲ ನೋಡಿಲ್ಲ, ಇನ್ನೊಂದು ಸತಿ ಸಂಪೂರ್ಣ ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ನನಗೆ ಶೇಂಗಾ ರೆಡಿ ಆಯಿತು. ಮಸಾಲ ಶೇಂಗಾ ರೆಡಿ ಆಯಿತು. ತುಂಬ ವೆರೈಟಿ ಟೇಸ್ಟಾಗಿರುತ್ತೆ. ನಾನಿಲ್ಲಿ ಮೊಸರು ಅನ್ನೋದ್ರ ಜೊತೆ ಸಹ ಶೇರ್ ಮಾಡ್ಕೊಳ್ಳೋ ನಿಮಗೆ ಸರ್ವ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.